ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಆಫ್ಟರ್ ಅ ಲಾಂಗ್ ಬ್ಯಾಕ್ ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮೂರಲ್ಲಿ ಮಾರಿ ಹಬ್ಬ. ಸೊ ಹೇಗಿರುತ್ತೆ ಮತ್ತು ನಾನು ಮಡ್ಲಗಿ ಕೂಡ ಹೋಗಬೇಕು ದೇವ್ರಿಗೆ. ಮತ್ತು ನಮ್ಮೂರಲ್ಲಿ ಮಾರಿ ಹಬ್ಬ ಹೇಗೆ ಮಾಡ್ತೀವಿ ಎಲ್ಲ ತೋರಿಸ್ತೀನಿ ಬನ್ನಿ ಈ ಲಾಗಲ್ಲಿ ನಿಮಗೆ. ಸಾಮಾನ್ಯವಾಗಿ ಮಾರಿ ಹಬ್ಬದ ಟೈಮಲ್ಲಿ ತಂಬಿಟ್ಟು ಮಾಡ್ತಾರೆ. ಸೊ ಅದೇ ಥರ ನಾವು ಮಾಡಿದ್ವಿ. ಮಧ್ಯದಲ್ಲಿ ಸ್ವಲ್ಪ ದೀಪ ಥರ ಮಾಡಿ ಕಡ್ಡಿಗೆ ಈ ಥರ ಹೂವು ಬರ್ತಲ್ಲ ಅದನ್ನ ಚುಚ್ಚಿ ಲೈಕ್ ಸ್ವಲ್ಪ ಡೆಕೋರೇಟ್ ಮಾಡಿ ಮತ್ತು ಮಡ್ಲಕ್ಕಿ ಕೊಡೋದಿತ್ತು. ಆ ಮಡ್ಲಕ್ಕಿ ಸಾಮಾನು ಜೊತೆಗೆ ಈ ತಂಬಿಟ್ಟನ್ನ ಎಲ್ಲ ಎತ್ಕೊಂಡು ರೆಡಿ ಮಾಡ್ಕೊಂಡ್ವಿ ದೇವಸ್ಥಾನಕ್ಕೆ ಹೋಗೋಕ್ಕೆ. ನಮ್ಮಮ್ಮ ಮಾಡ್ತಿ ಯೋಗ್ತೆ ಇದ್ದಂತೆ ಇವಾಗ ಬಂದು ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾ ಇದ್ದಾನೆ ನೋಡಿ. ಮುಖ ತೋರಿಸು. ಇಲ್ಲಿ ಫೋಟೋ ನೋಡ್ತಾ ಇದ್ದೀವಿ. ಇಲ್ಲಿ ಅಕ್ಕ ಎಲ್ಲ ಫೋಟೋ ನೋಡಿ ಪ್ಯಾಕ್ ಮಾಡಿ ಮುಗಿಸ್ತಾ ಇದ್ದಾರೆ. ಅಲ್ಲಿ ನಮ್ಮ ಸೋನು ಇಲ್ಲೇ ಇದ್ದವನು ನೋಡಿ ಮೊಬೈಲ್ ನೋಡಿದ್ರೆ ಬ್ಯುಸಿ ಆಗ್ಬಿಟ್ಟಿದ್ದಾನೆ. ಒಂದು 12 ಗಂಟೆ ಆಗುತ್ತೆ ಅನಿಸುತ್ತೆ ನಾವು ದೇವಸ್ಥಾನ ಹೊರಟಾಗ. ನಮ್ಮ ಆಂಟಿ ಜೊತೆ ಬೀನು ನಡ್ಕೊಂಡು ಹೋಗ್ತಾ ಇದ್ದಾನೆ. ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ಅಲ್ವಾ, ಅದಕ್ಕೋಸ್ಕರ. ಸೊ ಇದಿರೋದು ಜಿನ್ನಳ್ಳಿ ಹತ್ರ ಇರೋದು ಮಾರಿಗುಡಿ ದೇವಸ್ಥಾನ. ಸೊ ಅಲ್ಲಿಗೆ ಬಂದ್ವಿ. ಇನ್ನೇನು ದೇವಸ್ಥಾನ ಹತ್ರ ಬಂದಾಗ ಒಳಗಡೆ ತಂಬಿಟ್ಟು ಒಳಗಡೆ ದೀಪ ಮಾಡ್ತೀವಲ್ಲ, ಅಲ್ಲಿಗೆ ದೀಪ ಹಸ್ಕೊಂಡು ಬೇವಿನ ಸೊಪ್ಪು ಇಟ್ಕೊಂಡು ಹೋಗ್ಬೇಕು. ಜೊತೆಗೆ ನಮ್ಮ ಸುನುಗೆ ಮತ್ತು ಬಿನ್ನುಗೆ ಈರುಳ್ಳಿ ಹಾರ ಹಾಕ್ಸ್ಕೊಂಡು ಹೋಗ್ತೀವಿ ಅಂತ ಅರ್ಕೆ ಮಾಡ್ಕೊಂಡಿದ್ರು ನಮ್ಮಮ್ಮ. ಸೊ ಅವ್ರಿಗೆ ಇಬ್ಬರು ಈರುಳ್ಳಿ ಹಾರ ಹಾಕ್ಕೊಂಡು ಹೋಗಿ ದೇವ್ರ ಸುತ್ತ 3 ಪ್ರದಕ್ಷಿಣೆ ಹಾಕಿ ಆಮೇಲೆ ಈರುಳ್ಳಿ ಹಾರ ಮತ್ತು ಬೇವಿನ ಸೊಪ್ಪು ಏನಿಟ್ಟು ಕೈಲಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಅಲ್ಲೇನು ಚಪ್ಪರ ಹಾಕಿದ್ರೆ ಅದ್ರ ಮೇಲೆ ಎಸಿಬೇಕು. ನಾವೇನಾದ್ರೂ ಕೈ ಎಣ್ಣೆ ತಂದಿದ್ರೆ ಅಥವಾ ಈರುಳ್ಳಿ ಹಾರ ತಂದಿದ್ರೆ ಅವೆರಡನ್ನೂ ಕೂಡ ಇಲ್ಲೇ ಹಾಕ್ಬೋದು ಮತ್ತು ತಂಬಿಟ್ಟನ್ನ ಇಲ್ಲಿ ಇಡ್ಬೋದು. ದೇವಸ್ಥಾನ ಒಳಗಡೆ ತುಂಬ ರಶ್ ಇದ್ದರು. ಎಲ್ಲ ಅಕ್ಕಪಕ್ಕ ಊರೆಲ್ಲ ಬರೋದ್ರಿಂದ ಸೊ ರಶ್ ಇತ್ತು ಅಲ್ಲಿ. ನಾನು ಆವಾಗಲೇ ಮಡ್ಲಕ್ಕಿ ಕೊಡಬೇಕು ಅಂತ ಹೇಳಿದ್ನಲ್ಲ. ಸೊ ಸೀರೆ ಬಳೆ ಅಕ್ಕಿ ಕೊಬ್ಬರಿ ಎಲ್ಲನೂ ಇಟ್ಟು ದೇವರಿಗೆ ಮಡ್ಲಕ್ಕಿ ಹಾಕ್ಕೊಟ್ವಿ. ಇಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ಇಲ್ಲೊಂದು ಬಸವೇಶ್ವರ ದೇವಸ್ಥಾನ ಇದೆ. ಸೊ ಇವಾಗ ಇಲ್ಲಿಗೆ ಹೋಗ್ತಾ ಇದ್ವಿ. ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟ್ ಮನೆಗೆ ಹೋಗೋದು. ಸಂಜೆ ಹೊಂಬ್ರಿಗಳ್ಳಿ ದುರ್ಗಾ ಪರಮೇಶ್ವರಿ ಜಾತ್ರೆಗೆ ಹೋಗಬೇಕು. ಅಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ಬಂದಾಗ ನಮಗೆ ಇಲ್ಲಿ ಬಸವೇಶ್ವರ ದೇವರು ಮತ್ತು ಶನ್ಮಾತ್ಮೇಶ್ವರ, ಗಣಪತಿ ಮತ್ತು ನಾಗರಕಲ್ಲು ಎಲ್ಲ ಸಿಗುತ್ತೆ. ಸೊ ಇಲ್ಲಿಗೂ ಬಂದು ನಾವು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ದೇವಸ್ಥಾನಕ್ಕೆ ಬಂದು ಮನೆ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ನಮ್ಮ ತೋಟಕ್ಕೆ ಬಂದ್ವಿ. ನಾವು ಇಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ಅಂತ. ಮತ್ತೆ 6:30 ಮನೆ ವರ್ಕ್ ಸ್ಟಾರ್ಟ್ ಆಗುತ್ತೆ. ಸೊ ಮನೆಗೆ ಹೋಗಿ ವರ್ಕ್ ಮಾಡಬೇಕು. ನೋಡೋಣ ಇಲ್ಲಿ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ, ಏನೇನು ಮಾಡ್ತೀನಿ ತೋರಿಸ್ತೀನಿ. 7th ಇದ್ದಾಗ ನಮ್ಮ ಸಿಸ್ಟರ್ ಒಂದು ಪ್ಲ್ಯಾಂಟ್ ಕೊಟ್ಟಿದ್ರು, ಸಿಲ್ವರ್ ಪ್ಲ್ಯಾಂಟ್. ಅದು ತೊಗೊಂಡೋಗಿ ನಿಮ್ಮ ಮನೆ ನಡಿ ಅಂತ ಹೇಳಿದರು. ಸೊ ಅದು ತೊಗೊಂಬಂದು ನಾನು ನಮ್ಮ ತೋಟದಲ್ಲಿ ನೆಟ್ಟಿದೆ. ಅದನ್ನು ನಾನು ಇನ್ನೂ ಕೂಡ ಇವಾಗಲೂ ಉಳಿಸ್ಕೊಂಡಿದ್ದೀನಿ. ಬನ್ನಿ ತೋರಿಸ್ತೀನಿ ಆ ಸಿಲ್ವರ್ ಟ್ರೀ ಇವಾಗ ಹೇಗೆ ಬೆಳೆದಿದೆ, ಹೆಂಗಿತ್ತು ಅಂತ. ತೋಟದಲ್ಲಿ ಹಾಕಿದ್ದೆ. ಇವಾಗ ನೋಡ್ಬೋದು ಇದು ಇಷ್ಟು ದೊಡ್ಡದಾಗಿ ಬೆಳೆದಿದೆ. ಸೊ ನನಗೊಂಥರ ಏನೋ ಇದು ನೋಡಿದಾಗೆಲ್ಲ ಆ ಓಲ್ಡ್ ಮೆಮೊರೀಸ್ ನೆನಪಾಗುತ್ತೆ. ಮತ್ತು ಇನ್ನೂ ಉಳಿಸ್ಕೊಂಡಿದ್ದೀನಲ್ಲ, ಈ ಗಿಡನ ಇಷ್ಟು ದೊಡ್ಡದಾಗಿ ಬೆಳೆಸಿದ್ದೀನಲ್ಲ ಅಂತ ಒಂದು ಖುಷಿ ಇದೆ. ಸಿಲ್ವರ್ ಪ್ಲ್ಯಾಂಟ್ ಕೊಟ್ಟಿದ್ರು, ಇವಾಗ ದೊಡ್ಡದಾಗಿ ಬೆಳೆದು ಸಿಲ್ವರ್ ಮರ ಆಗಿದೆ. ಕೊಡೋಕ್ಕೋಸ್ಕರ ಸ್ವಲ್ಪ ನೋಡಿ ಬಂದಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಸೋನು ಯುಕ್ತಿ ನಮ್ಮ ಬಿನು ಗೈಸ್ ನೋಡಿ. ಬಿನು ನೋಡಿ ಇಲ್ಲಿ ಹೆಂಗೆ ಆಡ್ತಾ ಇದ್ದಾನೆ. ಯಾರದು? ಶುಕ್ರ ನೋಡಿ, ಅವಳ ಹೆಸರು ಶುಕ್ರ ಅಂತೆ. ಪ್ಲಾನೆಟ್ ನೇಮ್ ಇಟ್ಕೊಬಿಟ್ಟವಳಲ್ವ. ಇಲ್ಲೇ ಅಡಕೆನೂ ಹಾಕಿದ್ವಿ ಆ್ಯಂಡ್ ಬಾಳೆಹಣ್ಣು ಗಿಡ ಎಲ್ಲ ಹಾಕಿದ್ವಿ. ಇದು ಎಳ್ಳಿಕಾಯಿ ಮರ. ಇವನು ಸಾಹಸ ನಂಬಿನು. ಅವ್ನು ಸ್ಲಿಪ್ಪರ್ ಕಲರ್ ನೋಡಿ ಗೈಸ್, ಆರೆಂಜ್ ಕಲರ್ ಹೆಂಗೈತೆ ಕ್ರಾಕ್ಸು. ನೋಡಿ ಫ್ಲವರ್ ಸಿಕ್ಕಿದೆ ನಮಗೊಂದು. ಇಲ್ಲಿ ನೋಡಿ ಒಂದು ಕೋತಿ ಆಗಿದ್ದಾನೆ ಇವನು. ವಾವ್, ದಟ್ಸ್ ಸೋ ಬ್ಯೂಟಿಫುಲ್. ಚೆನ್ನಾಗಿದೆ. ಯಪ್ಪ
ಶಶ್ವಿ ಹಾಯ್ ಮಾಡು, ಹಾಯ್ ಮನು. ಶಶ್ವಿ ಹಾಯ್ ಅನ್ನು. ವಾವ್, ನಿಜ ಸನ್ಶೈನ್ ಲೈಕ್ ಸನ್ ರೇಸ್ ಬರ್ತಾ ಇದೆ ಮತ್ತೆ ಇದನ್ನು ಸಕಲ ಅನಿಸ್ತದೆ. ಸ್ಕರ ಏನೇನ್ ತಗೊಂಡ್ಬಂದಿದ್ದಾನೆ ಗೊತ್ತಿಲ್ಲ. ಶುಡ್ಸಿ ಅಲ್ಲಿ ಮೇಲ್ಗಡೆ ಮರ ಹತ್ತಿ ಎಳ್ನೀರ್ ಕೆಳಕ್ ಹೋಗ್ತಾ ಇದಾರೆ. ಎಳ್ನೀರ್ ಕುಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಅಲ್ಲಿ ಮೇಲೆ ಕಾಣಿಸ್ತಿಲ್ಲ ಈ ಕಡೆಯಿಂದ. ಕಾಯಿ ಏ ಚಶ್ವಿಗ್ ಬರ್ತಾವನೆ. ನೋಡಿ ಅವನು ಏನ್ ಮಾಡ್ತಿದ್ದಾನೆ ನೋಡಿ. ಸಲಾಡ್ ಮಾಡಕ್ಕೆ ನೋಡಿ. ಪೈನಾಪಲ್, ವಾಟರ್ ಮೆಲನ್, ಐಸ್ ಕ್ರೀಮ್ ಎಲ್ಲ ಪ್ರಿಪರೇಷನ್ ಮಾಡ್ಕೊಡ್ತೀವಿ. ನೋಡಿ ಎಳ್ನೀರು ತಗೋಬರಕ್ಕೆ ಹೋಗಿದವ್ರು ಬರ್ತಾ Here we have ಎಳ್ನೀರು. ಇಂಥ ಎಳ್ನೀರ್ಗೋಸ್ಕರ ನನಗೆ ಗೊತ್ತಿಲ್ಲ. ನಾನು ವಿಡಿಯೋ ಮಾಡ್ತೇನೆ, ತೋರಿಸ್ತೀನಿ ಬನ್ನಿ ಹೇಗೆ ಮಾಡ್ತೀನಿ. ಆಯ್ತು ಎಳ್ನೀರು ಕೊಚ್ಚಿ. ಕೊನೆಗೂ ಸಕ್ಸಸ್ಫುಲ್ ಆಗಿ ಎಳ್ನೀರನ್ನ ನೀಟಾಗಿ ಕೊಚ್ಚಿದ್ದಾನೆ. ಫ್ರೂಟ್ ಸಲಾಡ್, ಎಲ್ಲ ಫ್ರೂಟ್ ಸಲಾಡ್ ತಿಂತಾ ಇದ್ದಾರೆ. ಚೆನ್ನಾಗಿ ಮಾಡಿರೋ ಫ್ರೂಟ್ ಸಲಾಡ್ ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ನೋಡಿ ಎಳ್ನೀರನ್ನ ಇವಳು ಕಾಯಿ ಒಳಗಡೆ ಹಾಕ್ತಿದ್ದಾಳೆ. ಇದ್ಯಾರು ಈ ಥರ ಅಂತಾರೆ ಅಂತ ನನ್ಗೆ ಗೊತ್ತಿಲ್ಲ. ಹಾಂ, ಸ್ಟೈಲಾಗಿ ಕುಡಿಯೋಕಂತೆ ನೋಡಿ. ನನಗೆ ಬೇಡಪ್ಪ ಅಂತ, ನನಗೆ ಬೇಡ ನೋಡಿ. ಈ ಥರನೇ ಎಳ್ನೀರು ಕುಡಿಬೋದಂತೆ. ಯುಕ್ತಿ ಸ್ಟೈಲ್ ಆಫ್ ಡ್ರಿಂಕಿಂಗ್ ಕೋಕೋನಟ್ ವಾಟರ್ ಅಲ್ವಾ?